ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ದಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಡಿತರ ಪಡೆಯಲು ಸಾರ್ವಜನಿಕರು ಪರದಾಡುವಂತಾಗಿದೆ. ಕಳೆದ 3 ದಿನಗಳಿಂದ ರೇಷನ್ ಪಡೆಯಲು ಆಗದೆ ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಡಿತರ ವಿತರಣೆ ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರೇಷನ್ ವಿತರಣೆ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎನ್ನಲಾಗಿದ್ದು, ದೂರದ ಊರುಗಳಿಂದ ಬಂದಿರುವ ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೇಷನ್ಗಾಗಿ 3 ದಿನಗಳಿಂದ ಅಲೆದಾಡುತ್ತಿರುವುದರಿಂದ ಕೂಲಿ ಕಾರ್ಮಿಕರು, ರೈತರು ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಪ್ರತಿದಿನ ಕೆಲಸ ಬಿಟ್ಟು ರೇಷನ್ ಪಡೆಯಲು ಬರುವ ಪರಿಸ್ಥಿತಿ ಎದುರಾಗಿದ್ದು, ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಎಷ್ಟು ದಿನ ಬರ್ತಾ ಇದ್ದೀರಾ ಅಕ್ಕಿಗೆ? 3 ದಿವಸದಿಂದ 3-4 ದಿವಸದಿಂದ ಇದೇ ಸಮಸ್ಯೆ ಆಗಿದೆ. 3-4 ದಿವಸದಿಂದ ಇಲ್ಲಿ ಬರೋದು, ಇಲ್ಲಿಗೆ ಹೋಗೋದು. ಇಲ್ಲಿ ಜನಗಳು ಊಟ ಇಲ್ಲ, ತಿಂಡಿದ್ದಲೇ ಇಲ್ಲಿ ಸಾಯ್ತಾ ಇರೋದು. ಬದುಕು ಭಾಳ ಬಿಟ್ಟು ಬಂದು ಇಲ್ಲಿ ಕಾಯಂಗಾಗಿದೆಯಲ್ರಿ. ಸಂಬಂಧಪಟ್ಟ ಇದನ್ನು ಸರ್ವರ್ಸಿ ಫಸ್ಟು ಸಾರ್ವಜನಿಕ 4 ದಿವಸದಿಂದ ಅಕ್ಕಿಗೆ ಬರ್ತಾ ಇದ್ದೀರಾ? ಸರ್ವರ್ ಇಲ್ಲ, ಸರ್ವರ್ ಪ್ರಾಬ್ಲಮ್. ಇದಕ್ಕೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸರ್ವರ್ಗೆ ಅವಕಾಶ ಮಾಡಿಕೊಡಬೇಕಾಗಿ ಪ್ರಾರ್ಥನೆ. ಎಷ್ಟು ಗಂಟೆಗೆ ಒಬ್ರು ಕಟ್ತಾರೆ? ಎಷ್ಟು ನಿಮಿಷಕ್ಕೆ ಒಬ್ರಿಗೆ ಸರ್ವರ್ ಬರ್ತೈತೆ? ಅರ್ಧ ಗಂಟೆ ಒಂದೊಂದು ಅರ್ಧ ಗಂಟೆ. ನೀವು 4 ದಿನದಿಂದ ಬರ್ತಾ ಇದ್ದೀರಾ? 4 ದಿನದಿಂದ ಇದೆ ಗೋಳೆ ಇದೆ. ಸರಿ ಗೌಡ್ರೆ, ಆಯ್ತು. ಹುಳಿಯಾರು ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ಗಡಿಭಾಗ ಆಗಿರ್ತಕ್ಕಂಥ ದಸೂಡಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 3 ದಿನಗಳಿಂದ ಸರ್ವರ್ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರ್ಬೋದು, ಉಪ ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿ ಯಾರೇ ಆಗಿರ್ಬೋದು, ಈ ಸರ್ವರ್ ಸಮಸ್ಯೆನ ಬಗೆಹರಿಸಬೇಕು. ರೈತರು ಹಾಗೂ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ರೈತರುಗಳು ಅವರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು 3 ದಿನದಿಂದ 4 ದಿನದಿಂದ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ಊಟ ತಿಂಡಿ ಏನೂ ಇಲ್ಲದೆ ಪಾಪ ಬೆಳಗಿಂದ ಕ್ಯೂವಲ್ಲಿ ನಿಂತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಈ ಸಮಸ್ಯೆಯನ್ನು ಬೇಗ ಬಗೆಹರಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ.